ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ. ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡೆದು ಎಸ್ಐಟಿ ಕಚೇರಿಗೆ ಅವರನ್ನು ಕರೆತರ್ತಾರೆ. ಎಸ್ಐಟಿ ಕಚೇರಿಗೆ ಪ್ರಜ್ವಲ್ ಅವರನ್ನು ಕರೆತಂದ ನಂತರ ಒಂದಿಷ್ಟು ಪ್ರೊಸೀಜರ್ಗಳು ಅಲ್ಲಿ ಕಂಪ್ಲೀಟ್ ಆಗಿದೆ. ಸಿಐಡಿ ಕಚೇರಿಯಲ್ಲಿ ಅರೆಸ್ಟ್ ಪ್ರೊಸೀಜರನ್ನು ಎಸ್ಐಟಿ ಅಧಿಕಾರಿಗಳು ಕಂಪ್ಲೀಟ್ ಮಾಡಿರುವಂತಹದ್ದು, ಮುಗಿಸಿರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ಅವರನ್ನು ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ ಆಗಿದ್ದಾರೆ ಅನ್ನುವಂತಹ ಒಂದು ಸರ್ಟಿಫಿಕೇಟ್ ಅನ್ನು ಅಲ್ಲಿಂದ ಪಡೆಯಲಾಗುತ್ತೆ. ಜೊತೆಗೆ ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, BP, ಶುಗರ್, ಹೃದಯ ಸಂಬಂಧಿ, ಉಸಿರಾಟದ ಸಂಬಂಧಿ ಏನಾದರೂ ಸಮಸ್ಯೆಗಳಿದಾವ, ತೊಂದರೆಗಳಿದಾವ, ಅದನ್ನು ಗುರುತಿಸಿಕೊಳ್ತಾರೆ, ಪತ್ತೆ ಹಚ್ಚುತ್ತಾರೆ. ಒಂದು ಮೆಡಿಕಲ್ ರಿಪೋರ್ಟ್ ಸಿಗುತ್ತೆ. ಅದು ಸಿಗ್ತಾ ಇದ್ದ ಹಾಗೆ ನ್ಯಾಯಾಧೀಶರ ಎದುರು ಅವರನ್ನು ಪ್ರೆಸೆಂಟ್ ಮಾಡ್ತಾರೆ. ಎಸ್ಐಟಿ ಸೆಲ್ನಲ್ಲಿಯೇ ರಾತ್ರಿ ಕಳೆದಿದ್ದಾರೆ ಪ್ರಜ್ವಲ್ ರೇವಣ್ಣ. ತಂದೆ HD ರೇವಣ್ಣ ಅವರಿಗೆ ತರಿಸಿದಂತಹ ಹಾಸಿಗೆಯನ್ನೇ ಮಗನಿಗೆ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ರಾತ್ರಿ ರೇವಣ್ಣ ಅವರಿಗೆ ಕೊಟ್ಟಿದ್ದಂತಹ ರೂಮ್ನಲ್ಲಿಯೇ ಪ್ರಜ್ವಲ್ ಕೂಡ ವಾಸ್ತವ್ಯವನ್ನು ಹೂಡಿದ್ದಾರೆ. ಇವತ್ತು ಮತ್ತೆ ವಿಚಾರಣೆಯನ್ನು ನಡೆಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಧ್ಯಾಹ್ನದ ನಂತರ ಪ್ರಜ್ವಲ್ ರೇವಣ್ಣ ಅವರಿಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಆಗ್ತಾ ಇದ್ದ ಹಾಗೆ ಅವರನ್ನು ಓಪನ್ ಕೋರ್ಟ್ಗೆ ಪ್ರೆಸೆಂಟ್ ಮಾಡಲಾಗುತ್ತೆ. ಅಲ್ಲಿ ನ್ಯಾಯಾಧೀಶರಿಗೆ ಯಾಕಾಗಿ ಇವರನ್ನು SIT ಕಸ್ಟಡಿಗೆ ಕೊಡಬೇಕು ಮನವಿಯನ್ನು ಮಾಡಿಕೊಳ್ತಾರೆ SIT ಪರ ವಕೀಲರು ಅಥವಾ SIT ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಎಷ್ಟು ದಿನಗಳ ಕಾಲ ಕೊಡ್ತಾರೆ ಅದು ಇಲ್ಲಿ ಮುಖ್ಯವಾಗುತ್ತೆ. 7 ದಿನ, 14 ದಿನ, ಎಷ್ಟು ದಿನ ಬೇಕಾದರೂ ಕೊಡಬಹುದು. ಆ ಸಂದರ್ಭದಲ್ಲಿ ವಿಚಾರಣೆಯನ್ನು ತೀವ್ರಗೊಳಿಸಲಾಗುತ್ತೆ. ಅತ್ಯಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಲೈಂಗಿಕ ದೌರ್ಜನ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದೂರು ಕೊಟ್ಟಂತಹ ಮಹಿಳೆಯರು ಹೇಗೆ ಪರಿಚಯ, ಎಷ್ಟು ವರ್ಷದಿಂದ ಪರಿಚಯ, ಒಡನಾಟ ಇತ್ತ, ಜೊತೆಗೆ ಈ ವಿಡಿಯೋವನ್ನು ಯಾಕೆ ಮಾಡ್ಕೊಂಡಿದ್ರಿ, ಈ ವಿಡಿಯೋ ನಿಮ್ದೇನಾ, ಈ ವಿಡಿಯೋ ನಿಮ್ದಲ್ಲ ಅನ್ನೋದಾದರೆ ವಿದೇಶಕ್ಕೆ ಯಾಕೆ ಪರಾರಿ ಆದ್ರಿ, 34 ದಿವಸ ಯಾಕೆ ನೋಟಿಸ್ ಕೊಟ್ಟರೂ ಬರಲಿಲ್ಲ, ಈ ಎಲ್ಲ ಪ್ರಶ್ನೆಗಳನ್ನು ಸಹಜವಾಗಿಯೇ ಬ್ಯಾಕ್ ಟು ಬ್ಯಾಕ್ ಅವರ ಮುಂದಿಡುವಂತಹ ಕೆಲಸವನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ಮಾಡ್ತಾರೆ. ಅದೆಲ್ಲದಕ್ಕೂ ಕೂಡ ಉತ್ತರ ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ.